ನಮಸ್ಕಾರ ನನ್ನೆಲ್ಲ ಯೂಟ್ಯೂಬ್ನ ಸ್ನೇಹಿತರಿಗೆ. ಮತ್ತೆ ನಾನು ಈಗ ನಮ್ಮ BC ರೋಡ್ನಿಂದ ಈ ವಿಡಿಯೋನ ಯಾಕೆ ನಿಮಗೆ ತೋರಿಸ್ತಿದ್ದೀನಿ ಅಂತಂದರೆ, ನನ್ನ ಕಳೆದ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಾವು BC ರೋಡಿಂದ ಹೊರಟ ನಂತರ ಹಳೆಯ ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ವಿ. ಆದರೆ ಈ ವಿಡಿಯೋದಲ್ಲಿ ನಾವು ಈಗ ಹೊಸ ಬ್ರಿಡ್ಜಿನಲ್ಲಿ ಹೋಗ್ತಾ ಇದ್ದೀವಿ. ಹೊಸ ಬ್ರಿಡ್ಜಿನಲ್ಲಿ ಹೋಗುವಂತಹ ಒಂದು ಅದೃಷ್ಟ ಸಿಕ್ಕಿದೆ. ಕಳೆದ 2 ವರ್ಷಗಳಿಂದ ನಡೀತಿದ್ದಂತಹ ಕೆಲಸ, ನೇತ್ರಾವತಿ ಸೇತುವೆಯ ಹೊಸ ಸೇತುವೆ ನಾವು ಇವತ್ತು ಓಡಾಡ್ತೋಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ನಾವು ನೋಡಿ ಇವತ್ತು ಹೊಸ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಹಳೆ ಬ್ರಿಡ್ಜನ್ನು ಮುಚ್ಚಿದ್ದಾರೆ, ಅದನ್ನು ಕಾಮಗಾರಿ ಮಾಡಲಿಕ್ಕೆ ಮತ್ತು ಆ ಕಡೆ ರಸ್ತೆಯನ್ನು ಹಾಕಲಿಕ್ಕೆ ಅಂತೇಳಿ ಹಳೆ ಬ್ರಿಡ್ಜನ್ನು ಮುಚ್ಚಿದ್ದಾರೆ. ಇದ್ರ ಜೊತೆಗೆ ನಾವು ಈಗ ಪಾಣೆಮಂಗಳೂರಿನ ಫ್ಲೈಓವರ್ ಮೇಲೆ ಓಡಾಡ್ತಾ ಇದ್ವಿ. ಆದರೆ ಮೆಲ್ಕಾರ್ನ ಫ್ಲೈಓವರ್ ಕೂಡ ಓಪನ್ ಮಾಡಿದ್ದಾರೆ. ಅದು ಕೂಡ ನಮಗೆ ಓಡಾಡಲಿಕ್ಕೆ ಅನುಕೂಲವಾಗಿದೆ ಅನ್ನೋದನ್ನು ನಾವು ಹೇಳ್ಬೋದು. ಇಲ್ಲಿ ಮುಂದಿನ ದಿನಗಳಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಇಲ್ಲಿನ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೇನಿದೆ, ಇದು ಈ ವರ್ಷದ ಅಂದರೆ 2025 ಏಪ್ರಿಲ್ನ ಹೊರಗಡೆ ಇವೆಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ಅಂಥೇಳಿ ಪೂರ್ಣ ಪ್ರಮಾಣದ ಭರವಸೆ ಇದೆ. ಕಾರಣ ಏನಂತಂದರೆ, ಮಳೆಗಾಲ ಬರೋದ್ರೊಳಗಡೆ ಇಲ್ಲೇನು ಉಳಿದಿರುವಂಥ ಅಡ್ಡಹೊಳೆಯಿಂದ ಪೆರಿಯಶಾಂತಿ ಹೊರಗಿರುವಂಥ ಕಾಮಗಾರಿಯ KNO ಕನ್ಸ್ಟ್ರಕ್ಷನ್ನ ಕಾಮಗಾರಿಗಳು ಮುಗಿಸಿಕೊಡ್ತೇವೆ ಅಂತೇಳಿ ಅಂತ ಹೇಳಿದ್ದಾರೆ. ಹೆಚ್ಚಿನಂಶವಾಗಿ ಹೆಚ್ಚೆಚ್ಚು ಭಾಗಗಳಲ್ಲಿ ಈಗ ಪೆಂಡಿಂಗ್ ಬಾಕಿ ಉಳಿದಿರುವಂಥ ಕೆಲಸಗಳನ್ನೆಲ್ಲ ಮಾಡಿ ಕೊಡ್ತಾ ಇದ್ದಾರೆ. ಆ ಕಾರಣಕ್ಕೆ ನಮಗೆ ಈಗ ಮುಂದಿನ 3-4 ತಿಂಗಳುಗಳು ಸ್ವಲ್ಪ ಓಡಾಡಲಿಕ್ಕೆ ಅಡಚಣೆ ಆದ್ರೂ ಕೂಡ ಮುಂದಿನ 3-4 ತಿಂಗಳುಗಳು ತುಂಬ ವೇಗವಾಗಿ ಕೆಲಸಗಳು ಆಗ್ತವೆ ಅಂತ ನಾವು ಹೇಳ್ಬೋದು. ಮೊನ್ನೆ ಕಳೆದ ವಾರ ಬಂದಂತಹ ಫೆಂಗಲ್ ಸೈಕ್ಲೋನ್ನಿಂದ ಸ್ವಲ್ಪ ಅಡಚಣೆ ಆಗಿರೋದು ಹೌದು. ಜೊತೆಗೆ ನವೆಂಬರ್ ತಿಂಗಳಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಮಳೆ ಸಡನ್ನಾಗಿ ಬಂದದ್ದು ಉಂಟು. ಡಿಸೆಂಬರ್ ತಿಂಗಳಲ್ಲಿ ಸಹ ಇವರಿಗೆ ಒಂದು ಮಳೆ ಬಂದು ತೊಂದರೆಯನ್ನು ಕೊಟ್ಟಿದೆ. ನೀವು ಎರಡೂ ಬದಿಯ ಫ್ಲೈಓವರ್ನ ನೋಡ್ಬೋದು. ಎಡಬದಿಯ ಫ್ಲೈಓವರ್ ಕೂಡ ಓಪನ್ ಆಗಿದೆ, ಬಲಬದಿಯ ಫ್ಲೈಓವರ್ ಕೂಡ ಓಪನ್ ಆಗಿದೆ. ಇದು ಪಾಣೆಮಂಗಳೂರಿನ ಫ್ಲೈಓವರ್. ಬಾಕಿ ಇರುವಂತಹ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ವೇಗವಾಗಿ ಮುಗಿಸುವಂತಹ ಕೆಲಸವನ್ನು ಮಾಡ್ತಾರೆ ಅನ್ನುವ ಒಂದು ಭರವಸೆ ಇದೆ. ನಮಗೆ ಈಗ ಮೆಲ್ಕಾರ್ನ ಫ್ಲೈಓವರ್ ಕೂಡ ಒಂದು ಭಾಗದ ಸೇತುವೆಯನ್ನು ಬಿಟ್ಕೊಟ್ಟಿದ್ದಾರೆ. ನಾವಿವತ್ತು ಅದ್ರ ಮೇಲೂ ಕೂಡ ಹೋಗ್ತಾ ಇದ್ದೀವಿ. ನಾವೀಗ BC ರೋಡ್ನಿಂದ ಹೊರಟ ನಂತರ ಸರಾಗವಾಗಿ ಪಾಣೆಮಂಗಳೂರು ಮತ್ತು ಮೆಲ್ಕಾರ್ನ 2 ಫ್ಲೈಓವರ್ಗಳಲ್ಲಿ ಹೋಗ್ಬಿಡ್ತೀವಿ. ಬಟ್ ಮುಂದೆ ಇರುವಂತಹ ನರಹರಿ ಪರ್ವತದ ಬೆಟ್ಟದ ಹತ್ರ ಏನಿದೆ, ಆ ಜಾಗದ ಒಂದು ಕೆಲಸ ಒಂದು ವೇಗವಾಗಿ ಆಗಬೇಕಾಗಿರುವಂಥದ್ದು ಜೊತೆಗೆ ಬಾಕಿ ಉಳಿದಿರುವಂತಹ ನಮ್ಮ ಕಲ್ಲಡ್ಕ ಫ್ಲೈಓವರ್ನ ಕೆಲಸ ಅದು ಕೂಡ ಆಗಬೇಕಾಗಿದೆ. ನಾವಿವಾಗ ಹೋಗ್ತಿರುವಂತಹ ಸೇತುವೆ ಮೆಲ್ಕಾರ್ನ ಫ್ಲೈಓವರ್ ಸೇತುವೆ. ನಮ್ಮ ಹಳೆಯ ವಿಡಿಯೋಗಳಲ್ಲಿ ನಾನು ಯಾವಾಗಲೂ ಕೂಡ ನಾವು ಮೆಲ್ಕಾರ್ನ ಕೆಳಬದಿಯಲ್ಲಿ ಹೋಗ್ತಾ ಇದ್ವಿ. ತಡೆಗೋಡೆಗಳು ಬಾಕಿ ಉಳಿದಿದೆ. ಆದರೆ ಇಲ್ಲಿರುವಂಥ ಟ್ರಾಫಿಕ್ನ ಸಮಸ್ಯೆಗೆ ರಸ್ತೆ ಆಗಿರುವ ಕಾರಣ ನಿಧಾನಗತಿಯಲ್ಲಿ ಓಡಾಡಲಿಕ್ಕೆ ಫ್ಲೈಓವರನ್ನು ಬಿಟ್ಕೊಟ್ಟಿದ್ದಾರೆ. ತಡೆಗೋಡೆ ಏನಿದೆ ಅದ್ರ ಕೆಲಸಗಳನ್ನು ಜೊತೆಯಲ್ಲೇ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ವೆಹಿಕಲ್ಗಳನ್ನು ಬಿಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ಇದು. ನಿಮಗೆ ನಾನು ಹೇಳಿದಾಗೆ ಅಲ್ಲಿ ಕಾಣ್ತಿರುವಂತಹ ಬೆಟ್ಟನೇ ನರಹರಿ ಪರ್ವತ ಬೆಟ್ಟ. ಅದು
ಈ ಫ್ಲೈಓವರ್ ಮುಗಿದ ನಂತರ ನಮಗೀಗ ಇರುವಂತಹ ಏನು 1 ಕಿಲೋಮೀಟರ್ ರಸ್ತೆ ಇದೆ, ಆ ರಸ್ತೆ ನಮಗೆ ತುಂಬ ಅಗತ್ಯ ಇರುವಂಥದ್ದು. ನಂತರ ಕಲ್ಲಡ್ಕದ ಫ್ಲೈಓವರ್ ಇರ್ಬೋದು. ಇಲ್ಲಿ ಕೂಡ ಎಡಬದಿಯಲ್ಲಿ ರಸ್ತೆಯನ್ನು ಹಾಕಿದ್ದಾರೆ. ಫ್ಲೈಓವರ್ ಕೆಲಸ ಮುಗಿದ ನಂತರ ಇಲ್ಲಿರುವಂತಹ ಎಡಬದಿಯ ರಸ್ತೆಯನ್ನು ಹಾಕಿದ್ದಾರೆ. ಮುಂದೆ ಸಾಗ್ತಾ ಇರುವಾಗ ನಮಗೆ ರಸ್ತೆಯ ಕೆಲಸ ವೇಗವಾಗಿ ಆದಷ್ಟು ಅನುಕೂಲ ಆಗುತ್ತೆ ತಿರುಗಾಡಲಿಕ್ಕೆ ಅಂತ ಹೇಳ್ಬೋದು. ಮುಂಚೆ ನಾನು ವಿಡಿಯೋ ಮಾಡುವಾಗ BC ರೋಡ್ನಿಂದ ಮೆಲ್ಕಾರ್ನ ದಾಟುವಾಗೇ 10 ನಿಮಿಷದ ವಿಡಿಯೋ ಆಗ್ತಿತ್ತು. ನೀವೀಗ ನೋಡ್ಬೋದು, ಕೇವಲ 5 ನಿಮಿಷದಲ್ಲಿ ನಾವು ಮೆಲ್ಕಾರ್ ನಗರವನ್ನು ದಾಟಿದ್ದೇವೆ. ಫ್ಲೈಓವರ್ ಮೇಲೆ ಬಂದ ಕಾರಣ ನಮಗೆ ಅಲ್ಲಿ ಯಾವುದೇ ರೀತಿಯ ಟ್ರಾಫಿಕ್ನ ಕಿರಿಕಿರಿ ಸಿಕ್ಕಲಿಲ್ಲ. ಇಲ್ಲೇನಿದೆ ಮುಂದೆ ನಾವೀಗ ನಮಗೇನು ಕಾಣಿಸ್ತಾ ಇದೆ, ಮುಂದಿನ ಅಲ್ಲಿ ಆ ದಿಬ್ಬದ ಒಂದು ಪರಿಸ್ಥಿತಿ ಏನು ಕಾಣಿಸ್ತದೆ, ಆ ದಿಬ್ಬದವರೆಗೆ ಕೆಲಸ ಬಾಕಿ ಉಳಿದಿರುವಂಥದ್ದು. ಇದನ್ನು ಈ ಏಪ್ರಿಲ್ನ ಒಳಗಡೆ ಈ ಕಾಮಗಾರಿ ಏನಿದೆ ಇದೊಂದನ್ನು ಮಾಡಿಕೊಡುವಾಗ ಜೊತೆಗೆ ಕಲ್ಲಡ್ಕ ಫ್ಲೈಓವರ್ ಕೂಡ ಫೆಬ್ರವರಿ ಟೈಮಿಗೆ ಅಥವಾ ಮಾರ್ಚ್ ಟೈಮ್ ಒಳಗಡೆ ಜನಗಳು ಓಡಾಡಲಿಕ್ಕೆ ಬಿಟ್ಕೊಡ್ತಾರೆ ಎನ್ನುವಂತಹ ಮಾಹಿತಿ ಇದೆ. ಕಾದು ನೋಡೋಣ. 2 ವರ್ಷದಿಂದ ಕಾಯ್ದಿರುವಂತಹ ಒಂದು ಇದು ಪರಿಸ್ಥಿತಿಯನ್ನು 2022, 23, 24 3 ವರ್ಷಗಳೇ ಕಾಯ್ದಿದ್ದೇವಂತೆ. ಇನ್ನು 3 ತಿಂಗಳು ಕಾಯುವಂಥದ್ದು ಯಾವುದೇ ರೀತಿಯ ಸಮಸ್ಯೆ ಅಲ್ಲ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಬಲಗಡೆ ಇರುವಂಥ ಒಂದು ಕಲ್ಲು ಕೋರೆಗಳ ಥರ ಇರ್ಬೋದು, ಆ ಗುಡ್ಡ ಇರ್ಬೋದು, ಈ ಭಾಗದ ಕೆಲಸ ಬಾಕಿ ಉಳಿದಿರುವಂಥದ್ದು. ಈ ಕಾರಣಕ್ಕಾಗಿ ನಾನು ಮತ್ತೆ BC ರೋಡ್ನಿಂದ ಪಾಣೆಮಂಗಳೂರಿನ ಫ್ಲೈಓವರ್, ನೇತ್ರಾವತಿ ಬ್ರಿಡ್ಜ್ ಮತ್ತು ಮೆಲ್ಕಾರ್ನ ಮೇಲ್ಸೇತುವೆಯನ್ನು ಈ ವಿಡಿಯೋದಲ್ಲಿ ತೋರಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕಳೆದ ವರ್ಷಕ್ಕಿಂತ ಈ ವರ್ಷ ನಾವು ನೋಡುವಾಗ ಪ್ರತಿ ತಿಂಗಳು ಕೂಡ ಕೊಂತ ಚೇಂಜಸ್ ಕಾಣಿಸ್ತದೆ. ಪ್ರತಿ ಟೈಮ್ ಕೂಡ ನಾವು ಚೇಂಜಸ್ ನೋಡ್ಬೋದು. ಅಲ್ಲಲ್ಲೇ ರಸ್ತೆಗಳನ್ನು ನಮಗೆ ಬಿಡ್ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ಮುಖ್ಯವಾಗಿ ಏನಂತಂದರೆ ಎಲ್ಲ ಫ್ಲೈಓವರ್ಗಳು ಬಾಕಿ ಉಳಿದಿರುವಂಥ ಕೆಲಸಗಳು, ಕಲ್ಲಡ್ಕ ಇರ್ಬೋದು, ಮಾಣಿ ಇರ್ಬೋದು, ಮತ್ತು ಅದರಿಂದ ಮುಂದೆ ಹೋಗ್ತಾ ಉಪ್ಪಿನಂಗಡಿಗೆ ಹೋಗುವ ಮುಂಚೆ ಇರುವಂಥ ಒಂದು ಫ್ಲೈಓವರ್ ಇರ್ಬೋದು, ತದನಂತರ ಉಪ್ಪಿನಂಗಡಿ ಸಿಟಿಲಿ ಇರುವಂಥ ಫ್ಲೈಓವರ್ ಇರ್ಬೋದು, ತದನಂತರ ಉಪ್ಪಿನಂಗಡಿ ದಾಟಿ ಕಡಬಗೆ ತಿರುಗುವಂಥ ರಸ್ತೆ, ಕಡಬ ಸುಬ್ರಹ್ಮಣ್ಯ ತಿರುಗುವಂಥ ರಸ್ತೆಯಲ್ಲಿರುವಂಥ ಫ್ಲೈಓವರ್ ಕೆಲಸ ಇರ್ಬೋದು. ಇವೆಲ್ಲವೂ ಕೂಡ ಬಾಕಿ ಉಳಿದಿರೋವಂಥದ್ದು. ನೆಲ್ಲೇಡಿ ನಗರದ ಫ್ಲೈಓವರ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸಲೇಬೇಕು. 1 ವರ್ಷ ಕಳೆದು ಹೋಗಿದೆ. ಈಗ 2023ರಲ್ಲಿ ನಿಂತಹ ಕೆಲಸ 2024 ನವೆಂಬರ್ ಮುಗಿದು ಡಿಸೆಂಬರ್ ತಿಂಗಳಿಗೆ ಬಂದಿದೆ. ಯಾವುದೇ ರೀತಿಯ ಕೆಲಸಗಳು ನಡೀತಾ ಇಲ್ಲ. ಆ ಕಾರಣಕ್ಕೆ ಇಲ್ಲಿ ನೋಡಿ ತಡೆಗೋಡೆಯನ್ನು ಕಟ್ತಾ ಇದ್ದಾರೆ. ಆ ತಡೆಗೋಡೆಯನ್ನು ಕಟ್ಟಿದ ನಂತರ ಇಲ್ಲಿ ಈ ಗುಡ್ಡವನ್ನು ಬಗೆದು ಸ್ವಲ್ಪ ಇಲ್ಲಿ ರಸ್ತೆಯನ್ನು ಮಾಡುವಂಥ ಕೆಲಸ. ಈ ಕೆಲಸ ಆದರೆ ಮತ್ತು ಮುಂದೆ ಕಲ್ಲಡ್ಕ ಫ್ಲೈಓವರ್ ಕೂಡ ಕೆಲಸ ಆದರೆ ಸರಾಗವಾಗಿ ಸಾಗುವಂತಹ ದಿನಗಳು ಸನಿಹದಲ್ಲೇ ಇದೆ ಅಂತೇಳಿ ಹೇಳ್ಬೋದು. ಮುಂದಿನ ವಿಡಿಯೋನ ನಾನು ಕಲ್ಲಡ್ಕ ಫ್ಲೈಓವರನ್ನು ತೋರಿಸೋದಿಲ್ಲ. ಇನ್ನೊಂದು ಸ್ವಲ್ಪ ದಿನ ನಂತರ ಇರುವಂಥ ಅಪ್ಡೇಟ್ ಮೂಲಕ ತೋರಿಸ್ತೇನೆ. ನಾವು ಮುಂದಿನ ವಿಡಿಯೋಗಳನ್ನು ಮುಂದೆ ಏನೇನು ಅಭಿವೃದ್ಧಿ ಆಗಿದೆ ಅದರ ಬಗ್ಗೆ ತೋರಿಸ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ. ಎಲ್ಲ ಲೈಕ್ಸ್ ಮತ್ತು ಶೇರ್ ಕೊಡೋ ಮೂಲಕ ಕಮೆಂಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.